Divine Grace Igniter. ರಸ್ತೆಗಳು ಮತ್ತು ಬದುಕುಗಳಿಗೆ ಒಂದೇ ಲಯವಿರುವ ನಗರದಲ್ಲಿ ರೋಹನ್ ಒಬ್ಬ ಮಹತ್ವಾಕಾಂಕ್ಷೆಯ ವಾಸ್ತುಶಿಲ್ಪಿಯಾಗಿದ್ದನು. ಆತನ ಕನಸು ಕೇವಲ ಕಟ್ಟಡಗಳನ್ನು ವಿನ್ಯಾಸಗೊಳಿಸುವುದಲ್ಲ, ಬದಲಾಗಿ ಅದಕ್ಕೆ ಜೀವನವನ್ನು ನೀಡುವುದು. ಆತ ನಿರ್ಮಿಸಲು ಬಯಸಿದ್ದು ಕೇವಲ ರಚನೆಗಳನ್ನು ಅಲ್ಲ, ಸಮುದಾಯವನ್ನು ಒಗ್ಗೂಡಿಸುವ ಕೇಂದ್ರವನ್ನು. ದಿನದ ತಾಪಮಾನ ಹೆಚ್ಚಾಗಿದ್ದರೂ ಅವನ ಉತ್ಸಾಹ ಕಿಂಚಿತ್ತೂ ಕಡಿಮೆಯಾಗುತ್ತಿರಲಿಲ್ಲ. ಅವನ ಮೇಜಿನ ಮೇಲೆ ಅವನ ಕಲ್ಪನೆಯಲ್ಲಿ ಮೂಡಿದ್ದ ಒಂದು ಸುಂದರ ಸಮುದಾಯ ಕೇಂದ್ರದ ಕರಡು ರೇಖಾಚಿತ್ರವಿತ್ತು. ಆದರೆ ಆ ಭರವಸೆಗೆ ಪ್ರತಿಕ್ರಿಯೆಯಾಗಿ ಹಲವಾರು ಉದ್ಯೋಗ ಅರ್ಜಿಗಳಿಂದ ತಿರಸ್ಕೃತ ಪತ್ರಗಳು ಒಂದರ ನಂತರ ಒಂದು ಬರುತ್ತಿದ್ದವು. ತಿಂಗಳುಗಳು ವರ್ಷಗಳಾದವು. ನಿರುದ್ಯೋಗದ ಭಾರ ಮತ್ತು ಒಂದರ ನಂತರ ಒಂದು ತಿರಸ್ಕಾರ ಪತ್ರಗಳು ಅವನ ಹೃದಯವನ್ನು ಗಟ್ಟಿಗೊಳಿಸುತ್ತಿದ್ದವು. ಆತನ ಪ್ರಾರ್ಥನೆಗಳು ಬೇಡಿಕೆಗಳಿಂದ ತುಂಬಿರುತ್ತಿದ್ದವು. ದೇವರೇ, ನೀನು ನನ್ನನ್ನು ಮರೆತಿದ್ದೀಯಾ? ನನ್ನ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗುತ್ತಿಲ್ಲ? ಆತನ ಕನಸಿನ ಕರಡು ರೇಖಾಚಿತ್ರದ ಜೊತೆಗೆ ಆತನ ಜೀವನವು ಅಪೂರ್ಣವಾಗಿಯೇ ಉಳಿದಿತ್ತು. ಹೀಗಿರುವಾಗ ರೋಹನ್ ನಗರದ ಹೊರವಲಯದಲ್ಲಿರುವ ಹಳೆಯ, ಶಿಥಿಲವಾದ, ಕೈಬಿಟ್ಟ ಕಟ್ಟಡವೊಂದನ್ನು ನೋಡಿದ. ಇದು ಒಂದು ಕಾಲದಲ್ಲಿ ದೊಡ್ಡ ಸಮುದಾಯ ಭವನವಾಗಿತ್ತು, ಆದರೆ ಈಗ ಅದರ ಕಮಾನುಗಳಲ್ಲಿ ಪಾಳು ಬಿದ್ದ ಗೋಡೆಗಳು, ಒಡೆದ ಕಿಟಕಿಗಳು ಮತ್ತು ಧೂಳಿನಿಂದ ತುಂಬಿದ ಕೋಣೆಗಳು ಮಾತ್ರ ಉಳಿದಿದ್ದವು. ರೋಹನ್ನ ಕನಸುಗಳ ಹಾಗೆಯೇ ಅದು ಕೂಡ ಪರಿಪೂರ್ಣವಾಗಿರಲಿಲ್ಲ, ಅದೊಂದು ತೂತು ಬಿದ್ದ ಕನಸಾಗಿತ್ತು. ಒಂದು ದಿನ ಆತ ಆ ಕಟ್ಟಡದ ಬಳಿ ನಡೆದು ಹೋಗುತ್ತಿದ್ದಾಗ ಆ ಪಾಳು ಬಿದ್ದ ಭವನದ ಆಚೆ ಒಂದು ಚೆಂಡು ಉರುಳಿ ಬಂತು. ಆತನ ಗಮನವೆಲ್ಲ ತನ್ನ ಕನಸುಗಳತ್ತ ಇತ್ತು, ಆದರೆ ಮಕ್ಕಳ ಕಲರವ ಆತನನ್ನು ವಾಸ್ತವಿಕತೆಗೆ ಕರೆತಂದಿತು. ಅಲ್ಲಿ ಕಮಾನುಗಳು ಮತ್ತು ಕಲ್ಲುಗಳ ಹಿಂದೆ ಕೆಲವು ಮಕ್ಕಳು ಆಟವಾಡುತ್ತಿದ್ದರು. ಅವರು ಪಕ್ಕದ ಕೊಳಗೇರಿಯ ಮಕ್ಕಳಾಗಿದ್ದರು. ಅವರ ಮುಖಗಳಲ್ಲಿ ಆಟವಾಡಲು ಜಾಗ ಸಿಕ್ಕಿರುವ ಸಂತೋಷವಿತ್ತು. ರೋಹನ್ ಚೆಂಡನ್ನು ಎತ್ತಿಕೊಂಡು ಅವರಿಗೆ ಕೊಟ್ಟ. ಅವರ ಮುಖದಲ್ಲಿ ಮೂಡಿದ ಸಂತೋಷ ಆತನ ಹೃದಯವನ್ನು ಮುಟ್ಟಿತು. ಆ ಮಕ್ಕಳಲ್ಲಿ ಒಬ್ಬಳಾದ ಕ್ಯೂರಿಯಸ್ ಮೀರಾ ಆತನನ್ನು ಕೇಳಿದಳು, ನೀವು ಆರ್ಕಿಟೆಕ್ಟ್ ಅಂಕಲ್ ಅಲ್ಲವೇ? ನೀವ್ಯಾಕೆ ದುಃಖಿತರಾಗಿದ್ದೀರಾ? ರೋಹನ್ ಆಶ್ಚರ್ಯಚಕಿತನಾದ. ನಿಮಗೆ ಹೇಗೆ ಗೊತ್ತು? ಮೀರಾ ಆನಂದದಿಂದ ನಕ್ಕಳು. ನಮ್ಮ ವಾರ್ಡನ್ ನೀವು ತುಂಬಾ ಉತ್ತಮ ಆರ್ಕಿಟೆಕ್ಟ್ ಅಂಕಲ್ ಎಂದು ಹೇಳುತ್ತಾರೆ. ಆದರೆ ನಿಮಗೆ ದುಃಖ ಯಾಕೆ? ರೋಹನ್ ನಿಟ್ಟುಸಿರು ಬಿಟ್ಟು, ನನ್ನ ವಿನ್ಯಾಸಗಳನ್ನು ಯಾರು ಕೂಡ ಒಪ್ಪಿಕೊಳ್ಳುತ್ತಿಲ್ಲ ಮೀರಾ. ಅವನ ಮಾತಿಗೆ ಅವಳು, ದೊಡ್ಡ ಕನಸುಗಳನ್ನು ಯಾವಾಗಲೂ ದೊಡ್ಡ ಜಾಗದಲ್ಲಿಯೇ ನಿರ್ಮಿಸಬೇಕು ಅಂಕಲ್. ಈ ಜಾಗವನ್ನು ನೀವು ಒಂದು ಸುಂದರ ಸಮುದಾಯ ಕೇಂದ್ರವನ್ನಾಗಿ ಮಾಡಬಹುದಲ್ಲವೇ ಎಂದು ಕೇಳಿದಳು. ಮೀರಾ ಮತ್ತು ಇತರ ಮಕ್ಕಳ ಕನಸುಗಳು ಸರಳವಾಗಿದ್ದವು, ಆದರೆ ಅವು ಆಳವಾದ ಪ್ರೀತಿಯಿಂದ ತುಂಬಿದ್ದವು. ಆ ಮಕ್ಕಳ ಮಾತುಗಳನ್ನು ಕೇಳಿದ ರೋಹನ್ಗೆ ಒಂದು ಸತ್ಯ ಗೋಚರವಾಯಿತು. ತಾನು ಇಷ್ಟು ದಿನ ಮಾಡಿದ್ದು ಕೇವಲ ವಿನ್ಯಾಸದ ಕೆಲಸ. ತಾನಿಷ್ಟು ದಿನ ಕನಸು ಕಂಡಿದ್ದು ಕೇವಲ ಹಣ ಮತ್ತು ಯಶಸ್ಸಿಗಾಗಿ. ಆದರೆ ಈಗ ಅವನೊಳಗಿನ ಹೃದಯ ಮಾತಾಡುತ್ತಿತ್ತು. ಅವನ ಕನಸುಗಳಿಗೆ ಹಣಕಾಸಿನ ನೆರವು ಬೇಕಾಗಿತ್ತು, ಆದರೆ ಈಗ ಅವನಿಗೆ ಬೇಕಾಗಿರುವುದು ಕೇವಲ ಆ ಕಟ್ಟಡ. ಆ ಕ್ಷಣದಲ್ಲಿ ರೋಹನ್ ಮತ್ತೆ ತನ್ನ ಖಾಲಿ ಕರಡು ರೇಖಾಚಿತ್ರವನ್ನು ಹೊರತೆಗೆದ. ಆತ ಸಣ್ಣದಾಗಿ ಗೆರೆಗಳನ್ನು ಎಳೆದ. ಆ ಕರಡು ರೇಖಾಚಿತ್ರದಲ್ಲಿ ಮಕ್ಕಳ ನಗು, ಹಿರಿಯರ ವಿರಾಮ ಮತ್ತು ಸಮುದಾಯದ ಸಂಭ್ರಮ ಎಲ್ಲವೂ ಇತ್ತು. ಆಗ ಒಬ್ಬಳು ವೃದ್ಧ ಮಹಿಳೆ, ಶ್ರೀಮತಿ ದೇವಿಕಾ, ರೋಹನ್ಗೆ ಹತ್ತಿರ ಬಂದಳು. ಅವರು ಆ ಕಟ್ಟಡದ ಮಾಲೀಕರಾಗಿದ್ದರು. ಅವರು ವರ್ಷಗಳಿಂದ ಆ ಕಟ್ಟಡವನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದರು. ಆಕೆಯ ಕಣ್ಣುಗಳಲ್ಲಿ ಕೂಡ ರೋಹನ್ನ ಹಾಗೆಯೇ ಹತಾಶೆ ಇತ್ತು. ನೀವು ಯಾರು? ನೀವ್ಯಾಕೆ ಈ ಕಟ್ಟಡದ ಹಳೆಯ ಕತೆಗಳನ್ನು ಕೇಳುತ್ತಿದ್ದೀರಾ ಎಂದು ಕೇಳಿದರು. ರೋಹನ್ ತನ್ನ ಕರಡು ರೇಖಾಚಿತ್ರವನ್ನು ಆಕೆಗೆ ತೋರಿಸಿ, ಈ ಕಟ್ಟಡ ಇನ್ನು ಮುಂದೆ ಹಳೆಯ ಕಥೆಯಲ್ಲ ಮೇಡಮ್, ಅದೊಂದು ಹೊಸ ಭರವಸೆ ಎಂದು ಹೇಳಿದನು. ಆ ಕರಡು ರೇಖಾಚಿತ್ರದಲ್ಲಿನ ಅಮಾಯಕ ಕಲ್ಪನೆ ಮತ್ತು ರೋಹನ್ನ ಕಣ್ಣುಗಳಲ್ಲಿನ ದೃಢ ಸಂಕಲ್ಪವನ್ನು ನೋಡಿದ ದೇವಿಕಾ ಅವರ ಕಣ್ಣುಗಳು ಅಚ್ಚರಿಯಿಂದ ತುಂಬಿದವು. ಆಕೆ ಮೌನವಾಗಿದ್ದರು. ನಂತರ ಅವರು ಒಂದು ಉಸಿರು ಬಿಟ್ಟು, ಈಗ ನೀನು ಈ ಕಟ್ಟಡದ ಮಾಲೀಕ ರೋಹನ್. ನೀನು ನಿನ್ನ ಕನಸುಗಳನ್ನು ನನಸು ಮಾಡು. ಈ ಕಟ್ಟಡದ ಪುನರ್ನಿರ್ಮಾಣ ಮಾಡು. ಮಕ್ಕಳ ಆಸೆಗಳನ್ನು ನೆರವೇರಿಸು ಎಂದು ಹೇಳಿದರು. ರೋಹನ್ ಆಶ್ಚರ್ಯದಿಂದ ಆಕೆಯನ್ನು ನೋಡಿದ. ರೋಹನ್ಗೆ ಇದೊಂದು ದೊಡ್ಡ ಆಶೀರ್ವಾದ. ಆತ ಸ್ವಂತ ಕಂಪನಿಯೊಂದರಲ್ಲಿ ಕೆಲಸ ಮಾಡಲು ಅದೆಷ್ಟು ಕನಸು ಕಂಡಿದ್ದನೋ ಆ ಕಂಪನಿಯ ಮಾಲಕ ಅವನೇ ಆಗಿದ್ದ. ಇಷ್ಟು ದಿನ ಆತ ಮಾಡಿದ ಪ್ರಾರ್ಥನೆಗಳಿಗೆ ಇದೊಂದು ರೀತಿಯ ಉತ್ತರ. ತನ್ನ ಕನಸು ನನಸಾಗುವ ಮಾರ್ಗವು ಇಷ್ಟು ದಿನ ಪಾಳು ಬಿದ್ದ ಮನೆಯಾಗಿ ಆತನ ಮುಂದೆ ನಿಂತಿತ್ತು. ರೋಹನ್ಗೆ ತನ್ನ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಈ ಪಾಳು ಬಿದ್ದ ಮನೆಯೆಂದು ಅನಿಸಿತ್ತು. ಆದರೆ ಈಗ ಆತನಿಗೆ ತಿಳಿದಿದೆ, ಇದೇ ಆತನ ಭವಿಷ್ಯಕ್ಕೆ ನಾಂದಿ ಹಾಡಲಿದೆ ಎಂದು. 1 ವರ್ಷದ ನಂತರ ಆ ಪಾಳು ಬಿದ್ದ ಕಟ್ಟಡ ಒಂದು ಸುಂದರ ಸಮುದಾಯ ಕೇಂದ್ರವಾಗಿ ರೂಪುಗೊಂಡಿತ್ತು. ಅಲ್ಲಿ ಮಕ್ಕಳ ಕಲರವ, ಗದ್ದಲ ಮತ್ತು ವೃದ್ಧರ ಸುಂದರ ಸಂಭಾಷಣೆಗಳು ನಡೆಯುತ್ತಿದ್ದವು. ರೋಹನ್ ಶ್ರೀಮಂತ ಆರ್ಕಿಟೆಕ್ಟ್ ಆಗಿರಲಿಲ್ಲ, ಆದರೆ ಆತ ತೃಪ್ತ ಮನಸ್ಸಿನಿಂದ ಬದುಕುತ್ತಿದ್ದ. ಆತ ತನ್ನ ಮೊದಲ ಕರಡು ರೇಖಾಚಿತ್ರವನ್ನು ತೆಗೆದುಕೊಂಡು ನೋಡಿದ.
ನಂತರ ಅವನು ತನ್ನನ್ನು ನಂಬಿದ ದೇವಿಕಾ ಅವರನ್ನು ನೋಡಿದ. ಆ ಬಳಿಕ ಆ ಮಕ್ಕಳನ್ನು ನೋಡಿದ. ಅವರ ಮುಖಗಳಲ್ಲಿ ಕೃತಜ್ಞತೆ ಇತ್ತು. ಆತ ದೇವರಲ್ಲಿ ತನ್ನ ಕನಸಿನ ಬಗ್ಗೆ ಪ್ರಾರ್ಥನೆ ಮಾಡುತ್ತಿದ್ದ, ಆದರೆ ದೇವರು ಆತನನ್ನು ಒಂದು ಸುಂದರ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದ. ಆತನ ಹತಾಶೆಯ ಪ್ರತಿ ಮಾತುಗಳು ಆತನನ್ನು ಸರಿಯಾದ ಹಾದಿಗೆ ಕರೆದೊಯ್ಯುತ್ತಿತ್ತು. ದೇವರ ಸಮಯವು ವಿಚಿತ್ರ ಮತ್ತು ನಿಗೂಢವಾದದ್ದು. ಅವನು ಆತನ ಕನಸುಗಳನ್ನು ನಿರಾಕರಿಸಲಿಲ್ಲ, ಆದರೆ ಆ ಕನಸುಗಳು ಪೂರ್ಣಗೊಳ್ಳಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದ. ಆತನ ಸಮಯ ಬರುವವರೆಗೂ ದೇವರು ಅವನನ್ನು ಸಿದ್ಧಪಡಿಸುತ್ತಿದ್ದ. ರೋಹನ್ನ ಕರಡು ರೇಖಾಚಿತ್ರ ಕೇವಲ ಒಂದು ಕಟ್ಟಡವಾಗಿರಲಿಲ್ಲ, ಅದೊಂದು ಜನರ ಹೃದಯವನ್ನು ಒಗ್ಗೂಡಿಸುವ ಕೇಂದ್ರವಾಗಿತ್ತು. ಆತನ ಕಣ್ಣುಗಳಲ್ಲಿ ನಂಬಿಕೆ ಮತ್ತು ಕೃತಜ್ಞತೆ ತುಂಬಿತ್ತು. ದೇವರೇ, ನೀನು ಸದಾ ನನ್ನನ್ನು ಕಾಯುತ್ತಿದ್ದೆ, ಆದರೆ ನನಗೆ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿರಲಿಲ್ಲ. ಈಗ ನಿನ್ನ ಸಮಯ ಬಂದಾಗ ನನಗೆ ಎಲ್ಲವೂ ಸಿಕ್ಕಿದೆ. ನೀನೇ ನನ್ನೆಲ್ಲ ಸುಖ ಮತ್ತು ಸಂತೋಷಗಳಿಗೆ ಆಧಾರ ಎಂದು ರೋಹನ್ ನಿಧಾನವಾಗಿ ಪಿಸುಗುಟ್ಟಿದ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.